ಸೌಂದರ್ಯವು ನೆಚ್ಚತಕ್ಕದ್ದು ಅಲ್ಲ. ಸೌಂದರ್ಯ ಯಾವಾಗಾದ್ರೂ ಹೋಗ್ಬಹುದು. ಉದಾಹರಣೆಗಾಗಿ ಒಬ್ಬ ಹೆಂಗಸ್ ತುಂಬಾ ಚಂದ ಇದ್ದಾಳೆ, 6 ತಿಂಗಳಾದ್ಮೇಲೆ ತುಂಬಾ ರೋಗಕ್ಕೆ ಒಳಗಾದ್ರೆ ಏನ್ ಮಾಡ್ತೀಯ? ಇರೋ ಸೌಂದರ್ಯ ಎಲ್ಲ ಹೋದ್ರೆ ಏನ್ ಮಾಡ್ತೀಯ? ಪ್ರಿಯರೇ, ನೀನೇ ಯೋಚನೆ ಮಾಡಿ ಮದುವೆ ಮಾಡಿಕೊಂಡ ವ್ಯಕ್ತಿ, ನೀನೇ ಮಾಡಿಕೊಂಡದ್ರಿಂದ ನೀನೇ ಜವಾಬ್ದಾರಿ. ಯವನಸ್ಥರಿಗೆ, ಮದುವೆ ಆಗದೆ ಇರೋರಿಗೆ ನಾನೊಂದು ಹೇಳೋದು, ಒಂದು ವೇಳೆ ನೀನೇ ಯೋಚನೆ ಮಾಡಿದಿ, ನಾನು ಮಾಡಿಕೊಳ್ಳುವಂಥ ಹುಡುಗಿ ಹೀಗೆ ಇರಬೇಕು, ಹೀಗೆ ಇರಬೇಕು, ಹೀಗೆ ಇರಬೇಕು, ಅವಳು ಸುಂದರಿಯಾಗಿರ್ಬೇಕು, ಇಷ್ಟು ಹೈಟ್ ಇರಬೇಕು, ಇಂಥ ಕೆಲಸ ಮಾಡಬೇಕು, ಅವಳು ತಳ್ಳಗಿರ್ಬೇಕು, ಏನೇನು ಬೇಕಾದ ಬರ್ಕೋ. ಆದರೆ ಅದೇ ರೀತಿ ಹೆಂಗಸು ಸಹ ಹುಡುಗ ಹೀಗೆ ಇರಬೇಕು, ಹೀಗೆ ಇರಬೇಕು, ಹೀಗಂತ ನೀವೇನು ಅನ್ಕೊಳ್ತೀರಲ್ಲ, ಅಂಥವರು ದೇವರೇ ನಿನ್ನ ಚಿತ್ತ ತೋರಿಸು ಅಂತ ಎಂದು ಪ್ರೇಯರ್ ಮಾಡಬೇಡ್ರಿ. ನೆವರ್ ಆಸ್ಕ್ ದ ಲಾರ್ಡ್, ಬಿಕಾಸ್ ಇಟ್ಸ್ ಆನ್ ಇನ್ಸಲ್ಟ್ ಟು ಗಾಡ್. ಎಲ್ಲ ನೀನೇ ಮಾಡಿಕೊಂಡು ಈಗ ಯಾರಿಗೆ ಕೇಳ್ತಾ ಇದೀಯಾ? ದೇವ್ರಿಗೆ ಏನು ಕೇಳ್ತಿದ್ಯಾ? ದೇವ್ರೇ ನಿನ್ನ ಚಿತ್ತ ದೇವ್ರು ತೋರಿಸ್ಕೊಡ್ತಾರಾ?